ಸರ್ ಶಿಗ್ಗಾಂವ್ ಈ ಒಂದು ಎಲೆಕ್ಷನ್ ಖಂಡಿತವಾಗಿ ನಿಮ್ಮ ನೇತೃತ್ವದಲ್ಲಿ ಗೆಲುವು ಸಾಧಿಸುತ್ತಾ ಆ ಭರವಸೆ ಇದೆ? ನಮ್ಮ ನೇತೃತ್ವದಲ್ಲಿ ಇಲ್ಲ, ಎಲ್ಲ ಸಾಮೂಹಿಕ ನೇತೃತ್ವ ಆಗಿದೆ. ಈಗ ಬಹಳ ಜನ ಬರ್ತಾರೆ ಇಲ್ಲಿ ಉಸ್ತುವಾರಿ ಮಾಡ್ಲಿಕ್ಕೆ, ನಮಗೂ ಕೂಡ ಜವಾಬ್ದಾರಿ ಕೊಟ್ಟಿದ್ದಾರೆ, ನಮ್ಮ ಜವಾಬ್ದಾರಿ ನಿಭಾಯಿಸ್ತಾ ಇದ್ದೀವಿ. ಏನ್ ಮಾಡೋರು ಈಗ ಲೀಡರು ಸುಮ್ನೆ ಇರ್ತಾನ, ಹಿಂದಿನವ್ರು ಕೂಗಿರೋ ಮತ್ತೆ ಅವನೇನ್ ಮಾಡೋ ಲೀಡರ್ ಮೇಲೆ ಹೆಂಗ ಆಕ್ಷನ್ ಅವನು ಕೂಗಾಟ್ ಮಾಡಿಲ್ಲ, ಲೀಡರ್ ಕೂಗಾಡ್ತಿಲ್ಲ ಅಲ್ಲಿ, ಅವ್ನು ಫಾಲೋವರ್ಸ್ ಮಾಡ್ತಿದ್ದಾರೆ. ಎಲೆಕ್ಷನ್ ಅಂದ್ರೆ ಸರ್ ಹೋರಿ ಬಿಡಿಸೋ ಹಬ್ಬ ಸರ್ ನಮ್ ಕಡೆ ಮಾಡ್ತಾರಲ್ಲ, ಹೋರಿ ಬಿಡುದು ಕೆಕ್ಕೆ ಬಿಡುದು, ಹಂಗ ತಮ್ಮ ಹೋರಿ ಬಿಡುದು ಕೆಕ್ಕೆ ಬಿಡುದು ಈ ಸಲ ಅದಕ್ಕೆ ಅವಕಾಶ ಇಲ್ಲ. ಲೀಡರ್ ಏನೋ ಮಾಡಿದ್ರು ಕೂಡ ಹೋಟೆಲ್ ಮಾತ್ರ ಪಕ್ಷ ಜೊತೆ ಇರ್ತಾರೆ, ಅಷ್ಟನ್ನ ನಾವು ಮಾತ್ರ ನಿಮ್ಗೆ ಶುರು ಮಾಡೋಕೆ ಸಾಧ್ಯ ಇದೆ. ಈ ಕ್ಷೇತ್ರ ಮಾಜಿ ಸಿಎಂ ಸ್ಪರ್ಧಿಸಿರುವಂತ ಕ್ಷೇತ್ರ, ಅವರು ಇದರಿಂದ ಈಗ ತೆರವಾಗಿರುವಂತ ಕ್ಷೇತ್ರ, ಅವರು ಮಾತಾಡ್ತಾರೆ ಪ್ರತಿಷ್ಠೆಯಾಗಿ ತಗೊಂಡಿದ್ದೀನಿ, ನಾ ಈ ಬಾರಿ ಗೆದ್ದೇ ಗೆಲ್ಲಿಸ್ತೀನಿ ಅನ್ನುವಂತ ಮಾತುಗಳನ್ನು ಹೇಳ್ತಾರೆ. ಅವ್ರ ಪಾರ್ಟಿ ಆ ಪಾರ್ಟಿ ನಾವು ಹೋಗಲ್ಲ ಅಂತಲ್ಲ, ಅವ್ರು ಏನ್ ಹೇಳಿದ್ರು ಪಾರ್ಟಿ ನಮ್ಗೆ ಸಂಬಂಧಪಟ್ಟದಲ್ಲ, ಬಿಜೆಪಿ ಪಾರ್ಟಿ ನಮ್ಮ ಪಾರ್ಟಿ ಅಷ್ಟೇ ನೋಡೋರು. ನಾವು ಕೂಡ 6 ತಿಂಗಳ ಮುಂಚೆನೆ ನಮ್ದು ತಯಾರಿ ಮಾಡ್ತಾ ಇದ್ವಿ. ಕಚ್ಚಾಟ ಇಲ್ಲಿ ಲೀಡರ್ ಆಗ್ಬೋದು, ಈಗ ಹೇಳಿಲ್ಲ, ಲೀಡರ್ ಪಕ್ಷೇತರ ನಿಲ್ಬಹುದು, ನಮ್ ಜೋಡಿ ಬರ್ದೇ ಇರಬಹುದು.